ಆಳವಾದ ಸಮುದ್ರದ ಮಧ್ಯೆ ಒಂದು ಬೇಟೆ ಶುರುವಾಗ್ತಾ ಇದೆ. ಆದರೆ ಒಂದು ನಿಮಿಷ, ಇಲ್ಲಿ ಬೇಟೆಗಾರ ಯಾರು ಮತ್ತು ಬೇಟೆ ಆಗುತ್ತಿರೋದು ಯಾರು? ಈ ಒಂದೇ ಒಂದು ಡಿಕ್ಕಿ ಇದು ದಶಕಗಳ ಕಾಲ ನಡೆಯುವ ಒಂದು ದೊಡ್ಡ ಸಮುದ್ರ ಯುದ್ಧಕ್ಕೆ ನಾಂದಿ ಹಾಡುತ್ತೆ. ಇದು ಕೇವಲ ಒಂದು ಪರಿಸರ ಹೋರಾಟದ ಕಥೆ ಅಲ್ಲ, ಬದಲಿಗೆ ಇಡೀ ಸಮುದ್ರವನ್ನೇ ತನ್ನ ಯುದ್ಧಭೂಮಿ ಮಾಡಿಕೊಂಡು ಕಾನೂನನ್ನ ತನ್ನ ಕೈಗೆ ತೆಗೆದುಕೊಂಡ ಒಬ್ಬ ವ್ಯಕ್ತಿಯ ಕಥೆ ಇದು. ಬನ್ನಿ, ಈ ಕಥೆಯ ಆಳಕ್ಕೆ ಇಳಿಯೋಣ. ಆ ಹಡಗಿನ ಡಿಕ್ಕಿಯ ಹಿಂದಿನ ಕಾರಣ ತಿಳಿಬೇಕಂದ್ರೆ ನಾವು ಚುಕ್ಕಾಣಿ ಹಿಡಿದಿದ್ದ ಪಾಲ್ ವ್ಯಾಟ್ಸನ್ ಅನ್ನೋ ವ್ಯಕ್ತಿಯ ಕಥೆ ಕೇಳ್ಬೇಕು. ಅವರ ಈ ಆಕ್ರೋಶದ ಬೇರಿರೋದೇ ಅವರ ಬಾಲ್ಯದಲ್ಲಿ. ಪಾಲ್ ವ್ಯಾಟ್ಸನ್ ಅವರ ಆರಂಭಿಕ ಜೀವನ ಪ್ರಾಣಿಗಳ ಮೇಲೆ ಅತೀವಾದ ಪ್ರೀತಿ ಮತ್ತು ಅವುಗಳ ಮೇಲೆ ನಡೆಯೋ ದೌರ್ಜನ್ಯದ ವಿರುದ್ಧ ಅಡಂಗಲಾಗದ ಕೋಪದಿಂದ ತುಂಬಿತ್ತು. ಇದೇ ಕೋಪ ಮುಂದೆ ಅವರನ್ನ ಒಂದು ಸಂಘರ್ಷದ ದಾರಿಗೆ ತಳ್ಳುತ್ತೆ. ಸ್ವಲ್ಪ ಸಮಯದಲ್ಲಿ ವಾಟ್ಸನ್ ಅವರ ಸಂಪೂರ್ಣ ಗಮನ ಭೂಮಿಯ ಮೇಲಿನ ಅತ್ಯಂತ ಬುದ್ಧಿವಂತ ಜೀವಿಗಳಲ್ಲಿ ಒಂದಾದ ತಿಮಿಂಗಲಗಳ ಕಡೆಗೆ ತಿರುಗುತ್ತೆ. ಇದು ಬರೀ ಸೈಜ್ ವಿಷಯ ಅಷ್ಟೇ ಅಲ್ಲ. ವಿಜ್ಞಾನಿಗಳ ಪ್ರಕಾರ ತಿಮಿಂಗಿಲಗಳಿಗೆ ನಮ್ಮ ಕಲ್ಪನೆಗೂ ಮೀರಿದ ಭಾವನಾತ್ಮಕ ಬುದ್ಧಿವಂತಿಕೆ ಇದೆ. ಇಲ್ಲಿರೋ ಅಚ್ಚರಿಯ ವಿಷಯ ಏನಂದ್ರೆ ತಿಮಿಂಗಲುಗಳು ಕೂಡ ನಮ್ಮ ಹಾಗೆ ಸಂಕೀರ್ಣ ಸಮಾಜಗಳಲ್ಲಿ ಬದುಕ್ತವೆ. ಅವು ಜ್ಞಾನವನ್ನ, ಹಾಡುಗಳನ್ನ ಪೀಳಿಗೆಯಿಂದ ಪೀಳಿಗೆಗೆ ದಾಟಿಸ್ತವೆ. ವಾಟ್ಸನ್ ಅವರ ಹೋರಾಟಕ್ಕೆ ಮೊದಲು ವೇದಿಕೆ ಸಿಕ್ಕಿದ್ದು ಜಗತ್ಪ್ರಸಿದ್ಧ ಗ್ರೀನ್ ಪೀಸ್ ಸಂಸ್ಥೆಯಲ್ಲಿ. ಆದ್ರೆ ಆ ಸಂಬಂಧ ಹೆಚ್ಚು ಕಾಲ ಉಳಿಲಿಲ್ಲ. ಅವರ ಆರಂಭಿಕ ತಂತ್ರ ತುಂಬಾ ಸರಳವಾಗಿತ್ತು. ಬೇಟೆಗಾರರ ಹಾರ್ಪೂನ್ಗಳು ಮತ್ತು ತಿಮಿಂಗಲುಗಳ ನಡುವೆ ತಮ್ಮ ಚಿಕ್ಕ ದೋಣಿಗಳನ್ನು ಅಡ್ಡ ಇಟ್ಟು ಅಲ್ಲಿ ನಡೀತಿರೋ ಕ್ರೌರ್ಯಕ್ಕೆ ಕೇವಲ ಸಾಕ್ಷಿಯಾಗೋದಷ್ಟೇ. ಆದ್ರೆ 1975ರಲ್ಲಿ ನಡೆದ ಒಂದು ಘಟನೆ ವ್ಯಾಟ್ಸನ್ರನ್ನ ಸಂಪೂರ್ಣವಾಗಿ ಬದಲಾಯಿಸಿಬಿಡ್ತು. ಸಾಯ್ತಿದ್ದ ತಿಮಿಂಗಿಲದ ಜತೆಗಿನ ಆ ಒಂದು ನೋಟ ಅವರ ಜೀವನದ ಉದ್ದೇಶವನ್ನೇ ನಿರ್ಧರಿಸಿತು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಮಾನವನ ಸ್ವವಿನಾಶಕ್ಕೆ ಬೇಕಾದ ಆಯುಧಗಳನ್ನ ತಯಾರಿಸಲು ಈ ಬುದ್ಧಿವಂತ ಜೀವಿಗಳನ್ನ ಕೊಲ್ಲಲಾಗುತ್ತಿತ್ತು. ಈ ಅರಿವು ಗ್ರೀನ್ ಪೀಸ್ನಲ್ಲಿ ಒಂದು ದೊಡ್ಡ ತಾತ್ವಿಕ ಬಿರುಕಿಗೆ ಕಾರಣವಾಯಿತು. ಮತ್ತು ಇದೇ ಬಿರುಕಿನಿಂದ ಜಗತ್ತಿನ ಅತ್ಯಂತ ಆಕ್ರಮಣಕಾರಿ ಸಂರಕ್ಷಣಾ ಸಂಸ್ಥೆಗಳಲ್ಲಿ ಒಂದು ಹುಟ್ಕೊಳ್ಳುತ್ತೆ. ಒಂದು ಸೀಲ್ ಬೇಟೆಯ ಸಂದರ್ಭದಲ್ಲಿ ವ್ಯಾಟ್ಸನ್ ಬೇಟೆಗಾರನ ಆಯುಧವನ್ನ ಕಸಿದು ಸಮುದ್ರಕ್ಕೆ ಎಸೆದ್ಬಿಟ್ರು. ಈ ನೇರ ಕ್ರಮದಿಂದಾಗಿ 1977ರಲ್ಲಿ ಅವರನ್ನ ಗ್ರೀನ್ ಪೀಸ್ನಿಂದ ಹೊರಹಾಕಲಾಯಿತು. ಇಲ್ಲಿಂದ ಅವರ ದಾರಿಗಳು ಸಂಪೂರ್ಣವಾಗಿ ಬೇರೆಯಾದುವು. ಅವರು ತಮ್ಮದೇ ಆದ ಸಂಸ್ಥೆಯನ್ನ ಕಟ್ಟಿದ್ರು. ಇದರ ಉದ್ದೇಶ ಬರೀ ಪ್ರತಿಭಟನೆ ಮಾಡೋದಲ್ಲ, ಬದಲಿಗೆ ಸಮುದ್ರದಲ್ಲಿ ನಡೆಯೋ ಅಕ್ರಮ ಚಟುವಟಿಕೆಗಳನ್ನ ಬಲ ಪ್ರಯೋಗಿಸಿ ತಡೆಯೋದು. ಹೌದು, ಇಲ್ಲಿಂದಾನೇ ಶುರುವಾಗುತ್ತೆ ವೇಲ್ ವಾರ್ಸ್ ಅಂತಾನೆ ಕುಖ್ಯಾತವಾದ ದಶಕಗಳ ಕಾಲ ನಡೆದ ನೇರ ಸಂಘರ್ಷಗಳ ಸರಣಿ. ಇದಕ್ಕೆ ಉತ್ತರ ಒಂದು ವಿವಾದಾತ್ಮಕ ಲೋಪದೋಷದಲ್ಲಿ ಅಡಗಿತ್ತು. ಜಪಾನ್ ಮತ್ತು ಐಸ್ಲ್ಯಾಂಡ್ನಂಥ ದೇಶಗಳು ವೈಜ್ಞಾನಿಕ ಸಂಶೋಧನೆ ಅನ್ನೋ ಹೆಸರಲ್ಲಿ ಈ ನಿಷೇಧವನ್ನು ದುರುಪಯೋಗ ಮಾಡ್ಕೊಳ್ತಿದ್ವು. ವಾಟ್ಸನ್ ಅವರ ತಂತ್ರಗಳು ತುಂಬಾ ಸ್ಪಷ್ಟ ಮತ್ತು ವಿನಾಶಕಾರಿಯಾಗಿದ್ದು. ಹಡಗುಗಳಿಗೆ ಡಿಕ್ಕಿ ಹೊಡೆಯೋದ್ರಿಂದ ಹಿಡಿದು ವಿಧ್ವಂಸಕ ಕೃತ್ಯಗಳವರೆಗೆ ಅವರ ಕ್ರಮಗಳಿಂದ ಮಿಲಿಯನ್ಗಟ್ಲೆ ಡಾಲರ್ ನಷ್ಟ ಉಂಟಾಯಿತು. ಸಮುದ್ರದಲ್ಲಿನ ಈ ನಿರಂತರ ಯುದ್ಧ ಸಾವಿರಾರು ತಿಮಿಂಗಿಲಗಳನ್ನಂತೂ ಉಳಿಸ್ತು. ಆದ್ರೆ ಇದೇ ಯುದ್ಧ ಪಾಲ್ ವಾಟ್ಸನ್ರನ್ನು ಒಬ್ಬ ಅಂತಾರಾಷ್ಟ್ರೀಯ ಪಲಾಯನಕಾರನನ್ನಾಗಿ ಮಾಡ್ಬಿಡ್ತು. ನೋಡಿ, ಕಾನೂನಿನ ಕುಣಿಕೆ ದಿನೇ ದಿನೇ ಬಿಗಿಯಾಗ್ತಾ ಹೋಯ್ತು. ಜಪಾನ್, ಕೋಸ್ಟರಿಕಾದಂತಹ ದೇಶಗಳು ಅರೆಸ್ಟ್ ವಾರೆಂಟ್ ಹೊರಡಿಸಿತು. ಕೊನೆಗೆ ಇಂಟರ್ಪೋಲ್ ಗಂಭೀರ ಅಪರಾಧಿಗಳಿಗೆ ನೀಡೋ ರೆಡ್ ನೋಟಿಸ್ ಅನ್ನು ಸಹ ಜಾರಿ ಮಾಡ್ತು. ಆದ್ರೆ ಇಷ್ಟೆಲ್ಲಾ ವಿವಾದದ ನಡುವೆಯೂ ಫಲಿತಾಂಶವನ್ನು ಅಲ್ಲಗಳೆಯೋಕೆ ಸಾಧ್ಯವಿಲ್ಲ. ಒಂದು ಕಾಲದಲ್ಲಿ ಅಳಿವಿನ ಅಂಚಿನಲ್ಲಿದ್ದ ತಿಮಿಂಗಲಗಳ ಸಂಖ್ಯೆ 1000ಕ್ಕಿಂತ ಕಡಿಮೆಯಿತ್ತು. ಇವತ್ತು ಅದು 25,000 ದಾಟಿದೆ. ಈ ಯಶಸ್ಸಿಗೆ ವ್ಯಾಟ್ಸನ್ರ ಕ್ರಮಗಳೇ ಕಾರಣ ಅಂತ ಅವರ ಬೆಂಬಲಿಗರು ವಾದಿಸ್ತಾರೆ. ತಾನು ಸ್ಥಾಪಿಸಿದ ಸಂಸ್ಥೆಯಿಂದಲೇ ಹೊರಬಂದರೂ ಈಗ 70ರ ವಯಸ್ಸಿನಲ್ಲೂ ವಾಟ್ಸನ್ ತಮ್ಮ ಹೋರಾಟ ನಿಲ್ಲಿಸಿಲ್ಲ. ನಮ್ಮ ಉಳಿವಿಗೆ ಮಾನವೀಯತೆ ತನ್ನ ದೃಷ್ಟಿಕೋನವನ್ನು ಬದಲಾಯಿಸಿಕೊಳ್ಳೇಬೇಕು ಅನ್ನೋದು ಅವರ ವಾದ. ಈ ಎಲ್ಲದರಿಂದ ಸ್ಪಷ್ಟವಾಗೋದು ಒಂದೇ: ಒಬ್ಬ ವ್ಯಕ್ತಿಯ ವಿವಾದಾತ್ಮಕ, ಪಟ್ಟುಬಿಡದ ಹೋರಾಟ ಒಂದು ಇಡೀ ಪ್ರಭೇದದ ಉಳಿವಿಗಾಗಿ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಪರಿಣಾಮ ಬೀರಿದೆ. ಈ ಕಥೆ ನಮ್ಮೆಲ್ಲರ ಮುಂದೊಂದು ಬಹಳ ಕಠಿಣವಾದ ಪ್ರಶ್ನೆಯನ್ನು ಇಡುತ್ತೆ. ನಮ್ಮ ಜಗತ್ತನ್ನು ಉಳಿಸುವ ಹೋರಾಟದಲ್ಲಿ ಒಬ್ಬ ಹೀರೋ ಮತ್ತು ಒಬ್ಬ ಭಯೋತ್ಪಾದಕನ ನಡುವಿನ ಗೆರೆ ಎಲ್ಲಿದೆ? ಈ ಬಗ್ಗೆ ಯೋಚಿಸಬೇಕಾಗಿದೆ.